ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾರ್ಥನೆ ದೇವರಿಗೆ ಹೇಗೆ ಸಲ್ಲತ್ತೆ, ಅಥವಾ ನಾವು ಏನೇ ದೇವರಿಗೆ ಸಮರ್ಪಣೆ ಮಾಡಿದ್ದು ಹೇಗೆ ಸಲ್ಲತ್ತೆ ಅನ್ನುವ ಪ್ರಶ್ನೆಯ ಜೊತೆಗೊಂದು ಉಪ ಪ್ರಶ್ನೆ. ನಾವಿವತ್ತು ವ್ಯವಹಾರದ ಮಾಧ್ಯಮದ ಮೂಲಕ ಸಲ್ಲಿಸುವ ಕಾಣಿಕೆಗಳು ದೇವರಿಗೆ ಹೇಗೆ ಮುಟ್ಟತ್ತೆ ಅಂತ ಒಬ್ಬ ಪ್ರಶ್ನೆ ಕೇಳಿದ್ದಾರೆ. ಸಂಪ್ರಶ್ನದ ವೇದಿಕೆಗೆ ತಮ್ಮನ್ನೆಲ್ಲ ಸ್ವಾಗತಿಸ್ತಾ, ಪ್ರಾರ್ಥನೆಯ ಸ್ವರೂಪ ಅದು ಇಂಥ ಭಾಷೆಯಲ್ಲಿರ್ಬೇಕು, ಇಷ್ಟೇ ಪದಗಳಲ್ಲಿರ್ಬೇಕು, ಇದೇ ಕ್ರಮದಲ್ಲಿರ್ಬೇಕು, ಯಾವ ನಿಯಮವೂ ಇಲ್ಲ. ದೇವರಿಗೆ ಎಲ್ಲಾ ಭಾಷೆನೂ ಬರುತ್ತೆ, ಎಲ್ಲಾ ಕಾಲದಲ್ಲೂ ಅವನಿಗೆ ಎಚ್ಚರ ಇರುತ್ತೆ. ನಮಗೆ ಮಾತ್ರ ನಿದ್ದೆ ಸಮಸ್ಯೆ, ನಮಗೆ ಮಾತ್ರ ಸುಸ್ತು, ನಮಗೆ ಮಾತ್ರ ಒದ್ದಾಟ, ಕೆಲಸದ ಒತ್ತಡ, ಒಬ್ರಿಗೆ ಜಾಗ ಕೊಟ್ಟು ಇನ್ನೊಬ್ಬರನ್ನ ಅದೇ ಸಮಯದಲ್ಲಿ ತೂಗಿಸ್ಲಿಕ್ಕಾಗದೇ ಇರುವ ಸಮಸ್ಯೆ ನಮಗೆ. ಆದ್ರೆ ಭಗವಂತ ಎಲ್ಲ ಕಾಲದಲ್ಲೂ ಎಲ್ಲಾ ರೀತಿಯಲ್ಲೂ ಜಗತ್ತನ್ನ ನಿರ್ವಹಣೆ ಮಾಡುವನಾದ್ರಿಂದ ಅವನಿಗೆ ಇದನ್ನ ನಿರ್ವಹಿಸುವುದೇನು ಕಷ್ಟದ ಸಂಗತಿ ಅಲ್ಲ. ಎಲ್ಲೆಲ್ಲೋ ಒಟ್ಟೊಟ್ಟಿಗೆ ಈಗ ನೋಡಿ, ದ್ರೌಪದಿಯ ಪ್ರಾರ್ಥನೆಯ ಸಂದರ್ಭ ಇದ್ದದ್ದು ಕೃಷ್ಣ ಸೌಭಸಾಲವನ ಜೊತೆಗೆ ಯುದ್ಧ ಮಾಡುವಾಗ. ಆದ್ರೆ ತಕ್ಷಣವೇ ಅವಳ ಪ್ರಾರ್ಥನೆಗೆ ಭಗವಂತ ಒಲಿದು ಆಕೆಗೆ ಅಕ್ಷಯಾಂಬರವನ್ನಿತ್ತು ರಕ್ಷಿಸಿದ. ಹಾಗಾಗಿ ಪ್ರಾರ್ಥನೆಗೆ ಸಮಯ ಇಲ್ಲ. ನಮ್ಮ ಮನಸ್ಸು ಶುದ್ಧವಾಗಿದೆ ಅಂತಾದ್ರೆ, ಭಗವಂತನಲ್ಲಿ ಪ್ರಾಮಾಣಿಕವಾದ ಭಕ್ತಿ ಇದೆ ಅಂತಾದ್ರೆ, ಮತ್ತೆ ಆ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ಶುದ್ಧವಾದ ಜ್ಞಾನ ಇರಬೇಕು, ದೇವರ ಬಗ್ಗೆ ಸರಿಯಾದ ತಿಳಿವು ಇರಬೇಕು. ಅವನು ನಮ್ಮಾಗೇನೆ ಒಂಚೂರು ಎತ್ತರ, ಅವನು ನಮ್ಮಾಗೇನೆ ಅವನಿಗೂ ಒಂಚೂರು ಬೇಜಾರಾಗುತ್ತೆ, ಅವನು ನಮ್ಮಾಗೇನೆ ಅವನು ಕಷ್ಟಪಡ್ತಾನೆ, ಅಯ್ಯೋ ಪಾಪ ಅಂತ ಅವನಿನ ಮೇಲೇನೆ ನಾವು ಕರುಣೆ ತೋರಿಸುವಂತಹ ಅವ್ಯವಸ್ಥಿತ ಚಿತ್ತರಾಗಿ, ಅಥವಾ ಒಬ್ರಿಗೆ ತುಂಬಾ ಸಹಾಯ ಮಾಡ್ತಾನೆ, ನಮ್ಮನ್ ಮಾತ್ರ ಇನ್ನೂ ಇದೇ ಬಾಣಲೆಯಲ್ಲಿ ಹಾಕಿ ಹುರಿದು ಉಪ್ಪಿನಕಾಯಿ ಹಾಕ್ತಾ ಇದ್ದಾನೆ ಅಂತ ಭಾವಿಸಿ ಅವನ ಬಗ್ಗೆ ಅಸಹನೆಯನ್ನ ವ್ಯಕ್ತಪಡಿಸುವ ದೌರ್ಬಲ್ಯಕ್ಕೆ ಒಳಗಾಗಬಾರ್ದು. ಅವನಿಗೆ ಗೊತ್ತು ಯಾರಿಗೆ ಯಾವ ಕಾಲದಲ್ಲಿ ಏನನ್ನು ಕೊಡಬೇಕು ಅಂತ. ಈ ವಿಶ್ವಾಸದ ಜೊತೆಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರೆ ಅದು ಅನಾಯಾಸವಾಗಿ ಭಗವಂತನ ತನಕ ಅಂದ್ರೆ ಏನು ದೂರೇ ಇಲ್ಲ, ತದ್ದೂರೇ ತದ್ದು ಅಂತಿಕೆ. ಅದು ನಮ್ಮೊಳಗೆ ಇದೆ. ನಮ್ಗೆ ಆ ಪ್ರಾರ್ಥನೆ ಮಾಡುವ ಶಕ್ತಿ ಕೊಟ್ಟವನೇ ಅವನು. ನಮ್ಮ ಪ್ರಾರ್ಥನೆ ಏನು ಅಂತ ಅವನಿಗೆ ಗೊತ್ತಿಲ್ವಾ? ಆದ್ರೆ ನಮ್ಮ ಕಡೆಯಿಂದ ಆ ಮನಸ್ಸಿನ ಭಾವನೆಗಳನ್ನ ಅವನತ್ತ ತಲುಪುವಂತೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಅದು ನಮ್ಮ ಏಳಿಗೆಗೆ, ಶ್ರೇಯಸ್ಸಿಗೆ ಕಾರಣ ಅನ್ನುವ ದೃಷ್ಟಿಯಿಂದ ಪ್ರಾರ್ಥನೆಯನ್ನ ಯಾವ ಭಾಷೆಯಲ್ಲೂ ಬೇಕಾದ್ರೂ ಸಲ್ಲಿಸಬಹುದು, ಯಾವಾಗ ಬೇಕಾದ್ರೂ ಸಲ್ಲಿಸಬಹುದು, ಯಾರು ಬೇಕಾದ್ರೂ ಸಲ್ಲಿಸಬಹುದು, ಎಂಥ ಸಂದರ್ಭದಲ್ಲೂ ಕೂಡ ಅವನಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸುವ ಮಾತುಗಳನ್ನ ಆಡಬಹುದು. ಇದರ ಒಟ್ಟೊಟ್ಟಿಗೆ ಬಂದ ಉಪಪ್ರಶ್ನೆ ಏನು ಅಂದ್ರೆ, ನಾವು ಇವತ್ತಿನ ಹೊಸ ಮಾಧ್ಯಮಗಳಲ್ಲಿ ದೇವರಿಗೆ ಸೇವಾ ಕಾಣಿಕೆಗಳನ್ನ ಸಲ್ಲಿಸಿದ್ರೆ ಅದು ತಪ್ಪ, ಅಥವಾ ಹೇಗ್ ಸಲ್ಲತ್ತೆ ಅನ್ನೋದು ನಿಶ್ಚಯ. ಯಾಕೆಂದ್ರೆ ನಾವು ಕೈಯಲ್ಲೇ ಹಾಕಿದ್ರು ಕೂಡ, ಅಥವಾ ಆ ಅಕೌಂಟಿಗೆ, ಅಥವಾ ನೀವು ಎಲ್ಲಿಗೆ ಹಾಕ್ತಿರೋ ಆ ಜಾಗ ಅದು ನ್ಯಾಯಯುತವಾಗಿ ದೇವರ ಸೇವೆಗಾಗಿಯೇ ವಿಧಾನಬದ್ಧವಾದ ಸ್ಥಿತಿಯಲ್ಲಿ ಅದು ರೂಪುಗೊಂಡಿದೆ ಅಂತಾದ್ರೆ ಅದು ಖಂಡಿತ ದೇವರಿಗೆ ಸಲ್ಲುತ್ತೆ, ಅದರಲ್ಲಿ ಸಂದೇಹ ಇಲ್ಲ. ಒಂದು ನಮಗೆ ಮಾನಸಿಕವಾದ ಭಾವನೆ ಏನು ಅಂತಂದ್ರೆ, ಯಾರೋ ಒಬ್ಬನಿಗೆ ನಾವು ನಮ್ಮ ಕೈಯಾರೆ ಒಂದು ವಸ್ತುವನ್ನು ಅವನಿಗೆ ಕೊಟ್ಟಾಗ ಅದರಲ್ಲಿ ಸಿಗುವ ತೃಪ್ತಿ, ನಾವು ಪದಾರ್ಥಗಳನ್ನು ಕೊಂಡಾಗ ಅವ್ರ ಹತ್ರ ವ್ಯವಹಾರ ಮಾಡುವುದಕ್ಕೂ, ಒಬ್ಬ ಜ್ಞಾನಿ ಹತ್ರ ನಿಮಗ ಜಿಪೇ ಕೊಡಿ, ನಿಮ್ಗೊಂದು ದಾನ ಮಾಡಬೇಕು ಅಂತ ಹೇಳುವ ಸ್ಥಿತಿಗೂ ಒಂದ್ ಸ್ವಲ್ಪ ವ್ಯತ್ಯಾಸ ಇದೆ. ಸ್ವಾಮಿಗಳು ನಮ್ಮ ಮನೆಗೆ ಬಂದು ನಾವು ಅವರಿಗೆ ಪಾದ ಕಾಣಿಕೆ ಕೊಟ್ಟು ಪಾದ ಪೂಜೆ ಮಾಡಿ ಅವರನ್ನ ಆರಾಧನೆ ಮಾಡಬೇಕು ಅಂತ ಇರುತ್ತೆ. ಸ್ವಾಮಿಗಳೇ ನೀವು ಪಾದ ಪೂಜೆ ಮಾಡಿಸ್ಕೊಂಡು ಹೋಗಿ, ಆಮೇಲೆ ನಿಮ್ಗೆ ಜಿಪೇ ಮಾಡ್ತೇನೆ ಅಂತ ಅಂದ್ರೆ ಅದರಲ್ಲಿ ಏನೋ ಒಂದು ಕೊರತೆ ಕಾಣುತ್ತೆ. ನಮ್ಮ ಕೈಯಾರೆ ನಾವು ಅವರಿಗೆ ವಸ್ತುವನ್ನ ಮುಟ್ಟಿಸುವಾಗ ಇರುವ ಖುಷಿ ಆ ಸ್ಥಿತಿಯಲ್ಲಿ ಬಂದಾಗ ಎಲ್ಲೋ ಕಳ್ಕೊಳ್ತೀವಿ. ಇದು ಜನರೇ ಆಡಿದ ಮಾತು. ನಮಗೆ ಯಾಕೋ ಅಪೂರ್ಣ ಅಂತ ಅನ್ಸುತ್ತೆ ಅಂತ. ಎಲ್ಲಿ ಭಾವುಕತೆ ಅಥವಾ ಒಬ್ಬರನ್ನ ನಾವು ಆರಾಧಿಸ್ತೇವೆ ಅಂತ ಅನ್ನುವ ಭಾವ ಇದ್ದಾಗ ಅಲ್ಲಿ ನೇರ ವ್ಯವಹಾರ ಇಟ್ಕೊಳ್ಳೋದು ಒಳ್ಳೇದು. ಉಳಿದ ಕಡೆಗಳಲ್ಲಿ, ಲೋಕದಲ್ಲಿ ಬೇರೆ ವ್ಯವಹಾರದಲ್ಲಿ ಎಲ್ಲೂ ಈ ಸಮಸ್ಯೆ ಇಲ್ಲ. ಈ ಸಮಸ್ಯೆಗೆ ಅದು ಪರಿಹಾರ, ವಸ್ತುತಃ ಲೋಕದಲ್ಲಿ ಆಗುವ ಅವ್ಯವಸ್ಥೆಗಳಿಗೆ ಅದು ಪರಿಹಾರ. ಆದ್ರೆ ಯಥಾ ಪ್ರಕಾರ ಈ ಕಳ್ಳರು ಅವರು ಚಾಪೆ ಹಾಕಿದ್ರೆ ಚಾಪೆ ಕೆಳಗೆ ನುಗ್ತಾರೆ, ರಂಗೋಲಿ ಹಾಕಿದ್ರೆ ರಂಗೋಲಿ ಕೆಳಗೆ ನುಗ್ತಾರೆ, ಪೇಂಟ್ ಮಾಡಿದ್ರೆ ಪೇಂಟ್ ಕೆಳಗೆ ನುಗ್ಗೋರು ಇರ್ತಾರೆ. ನೀವು ಇಂಥದ್ದೊಂದು ಕಂಡಿಡಿದ್ರೆ ಅದಕ್ಕೆ ಅಣ್ಣನನ್ನ, ಅದ ತಮ್ಮನನ್ನ, ಅದರ ಅಪ್ಪನನ್ನ ಅವ್ರು ಹುಡುಕಿರ್ತಾರೆ. ಅದನ್ನಾಗಿ ಅಪಾಯ ಅನ್ನೋದು ಎಲ್ಲೂ ತಪ್ಪಿದ್ದಲ್ಲ. ಆದ್ರೆ ಆದಷ್ಟು ಅದನ್ನು ಎಚ್ಚರದಿಂದ ಬಳಸಬೇಕು, ಮತ್ತು ಅದರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇದ್ದು ಉಪಯೋಗಿಸಿದ್ರೆ
ಅದು ಯಾವತ್ತೂ ಕೂಡ ನಮ್ಮ ಅರ್ಥಶುದ್ಧಿಯನ್ನ ಕಾಪಾಡಿಕೊಳ್ಳುವುದಕ್ಕೆ ತುಂಬಾ ಸಹಾಯಕ. ಭಗವಂತನನ್ನ ಆರಾಧನೆ ಮಾಡುವಾಗ್ಲೂ ಅದು ದೇವಸ್ಥಾನದಲ್ಲಿ ಎಲ್ಲೋ ಒಂದ್ ಕಡೆ ಅಂತ ಆದಾಗ ಸಮಸ್ಯೆ ಇಲ್ಲ. ಆದ್ರೆ ಒಬ್ಬ ವ್ಯಕ್ತಿಗೆ ನೀವು ಭಾವುಕರಾಗಿ ಏನಾದ್ರೂ ಕೊಡುವುದು ಅಂತಂದಾಗ ನೀವು ಕೈಯಾರೆ ಸಮರ್ಪಿಸಿದ್ರೆ ಆ ಭಾವುಕತೆಗೊಂದು ಅರ್ಥ ಉಳಿಯತ್ತೆ ಅನ್ನೋದನ್ನ ಇಷ್ಟು ಭಾವಿಸಬಹುದು. ಕೊಡು ತಪ್ಪಲ್ಲ, ಅದು ವ್ಯವಸ್ಥಿತವಾಗಿ ಹೋಗುತ್ತೆ, ನಿಮಗೊಂದು ಲೆಕ್ಕ ಇರುತ್ತೆ, ನಿಮಗೊಂದು ವ್ಯವಸ್ಥಿತವಾಗಿ ಅವರಿಗೆ ಮುಟ್ಟಿತು ಅಂತ ಅನ್ನೋದು ಗೊತ್ತಾಗುತ್ತೆ ಅನ್ನೋದೆಲ್ಲ ಸರಿ. ಆದ್ರೆ ಒಂದು ಕೊಡುವುದು ಅನ್ನುವ ನೇರ ಸ್ಥಿತಿ ಅಂತ ಒಂದು ಅಭಿಪ್ರಾಯ ಇದ್ದಾಗ ಆವಾಗ ನೇರವಾಗಿ ಸಮರ್ಪಿಸುವುದರಲ್ಲಿ ಹೆಚ್ಚು ತೃಪ್ತಿ ಬರಬಹುದು. ಒಟ್ಟಂತೂ ಭಗವಂತನಿಗೆ ಸಮರ್ಪಿಸಬೇಕಾದದ್ದು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದು ಅಶ್ನಾಮಿ ಪ್ರಯತಾತ್ಮನಃ. ಅವನಿಂದ ಸ್ವೀಕರಿಸಲ್ಪಡುವಂತಹ ಪದಾರ್ಥ ಅದು ಭಕ್ತಿಯಿಂದ ಬಂದದ್ದಾದ್ರೆ ದೇವರದನ್ನ ಸ್ವೀಕರಿಸ್ತಾನೆ. ಅದರಿಂದಾಗಿ ಸಂದೇಹ ಬೇಕಿಲ್ಲ. ದೇವರು ಎಲ್ಲಾ ಭಾಷೆಯಲ್ಲೂ ತಗೊಳ್ತಾನೆ, ಎಲ್ಲಾ ಕಾಲದಲ್ಲೂ ತಗೊಳ್ತಾನೆ, ಎಲ್ಲಾ ವಸ್ತುಗಳನ್ನು ಅವನಿಗೆ ಉಪಯುಕ್ತವಾದದ್ದು. ಅಂದ್ರೆ ಮನೆಯಲ್ಲಿ ವ್ಯರ್ಥವಾದದ್ದನ್ನ ಎಲ್ಲೋ ಒಂದು ಮುಟ್ಟಿಸುವ ಪ್ರಯತ್ನ ಅಲ್ಲದೆ ಅಲ್ಲಿಗೇನು ಅವಶ್ಯಕತೆ ಇದೆ ಅನ್ನೋದನ್ನ ತಿಳಿದು ಸಮರ್ಪಿಸುವಂತಹ ಪ್ರಜ್ಞೆ ನಮ್ಮಲ್ಲಿ ಜಾಗೃತವಾಗಲಿ ಅಂತ ಪ್ರಾರ್ಥಿಸಿ, ಇನ್ನಷ್ಟು ಪ್ರಶ್ನೆಗಳಿಗೆ ಇದೇ ದೃಶ್ಯದ ಕೆಳಗಡೆ ನಿಮ್ಮ ಮಾತುಗಳನ್ನ ಪೋಣಿಸಿ, ಅದರಿಂದ ನಾವು ಮತ್ತೆ ಮುಂದೆ ಇಂತಹ ಪ್ರಶ್ನೆಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಉತ್ತರದ ರೂಪದಲ್ಲಿ ಹಂಚಿಕೊಳ್ಳಿಕ್ಕೆ ಅವಕಾಶವಾಗುತ್ತೆ. ನಮಸ್ಕಾರ.